ಬಿಜೆಪಿಯ ವಿರುದ್ಧವಾಗಿ ಹರಿಹಾಯುವಂತ ನಿಟ್ಟಿನಲ್ಲಿ ಸನ್ನಿವೇಶವನ್ನ ಬಳಸಿಕೊಂಡ್ರು ಸಿದ್ದರಾಮಯ್ಯನವರು. ಬಿಜೆಪಿಯವರು ಲಜ್ಜೆಗೆಟ್ಟವರು, ಬರೀ ಸುಳ್ಳು ಹೇಳ್ತಾರೆ, ಸುಳ್ಳೇ ಬಿಜೆಪಿಯವರ ಮನೆ ದೇವರು. ಇದು ಬಿಜೆಪಿ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದಂತಹ ರೀತಿ. ಬೆಂಗಳೂರಿನಲ್ಲಿ ಪ್ರಚಾರ ಸಭೆಯಲ್ಲಿ ಸಿದ್ದರಾಮಯ್ಯ ಕೆಲ ಹೇಳಿಕೆಗಳನ್ನ ಕೊಡ್ತಾ ಇದ್ದು, ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ, ಯಾವ ಮುಖ ಇಟ್ಕೊಂಡು ಇವರು ಮತ ಕೇಳೋಕ್ ಬಂದಿದ್ದಾರೆ, ಅವ್ರು ಸುಳ್ಳು ಹೇಳದೆ ಹೋದ್ರೆ ನಾವ್ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿತ್ತು, ಅನ್ಯಾಯ ಆಗಿದ್ದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ, ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತಲೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬರಗಾಲದ ಬಗ್ಗೆ ಅಮಿತ್ ಶಾ ಏನು ಸುಳ್ಳು ಹೇಳಬಹುದು, ನಿರ್ಮಲಾ ಸೀತಾರಾಮನ್ ಏನು ಸುಳ್ಳು ಹೇಳಿದ್ರು, ದೇಶದ ಹಣಕಾಸಿನ ಮಂತ್ರಿ, ದೇಶದ ನಂಬರ್ 2 ಮಂತ್ರಿ ಅಮಿತ್ ಶಾ ಅವರು ಬೆಂಗಳೂರು ಬಂದು ಸುಳ್ಳು ಹೇಳಿದ್ದಾರೆ. ಒಂದ್ ಕಡೆ ಅಮಿತ್ ಶಾ ಹೇಳ್ತಾರೆ ಬರಗಾಲದ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಲಂಬವಾಗಿ ಮನವಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಮನವಿ ಕೊಟ್ಟಿದ್ದಾರೆ. ಕೋಡಕ್ ಕಾಂಟ್ರಾಕ್ಟರ್ ಅಡ್ಡ ಬಂದ್ಬಿಟ್ಟು ಈ ಸುಳ್ಳು ಹೇಳಕ್ಕ ಮಂತ್ರಿಗಳಿಗೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಬಿಜೆಪಿ ಅಂತಂದ್ರೆ ಬಿಜೆಪಿ ಸರ್ಕಾರ ಇದೆಯಲ್ಲ ಅವ್ರ ಮನೆ ದೇವರು ಯಾವಾಗ ಗೊತ್ತಾ, ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳೇ ಮನೆ ದೇವರು. ನರೇಂದ್ರ ಮೋದಿ ಅವರು ಹೇಳಿದ್ರು, ಅಮಿತ್ ಶಾ ಸುಳ್ಳು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ರು, ಏನೇ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಅವೆಲ್ಲವೂ ಕೂಡ ಸತ್ಯ. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಪ್ರಚಾರದಲ್ಲಿ ಸಿದ್ದರಾಮಯ್ಯನವರು ಕೂಡ ಗೋ ಬ್ಯಾಕ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಉಡುಪಿಯಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಶೋಭಾ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಆದ್ರಿಂದ ನೀವು ಶೋಭಾಗೆ ಗೋ ಬ್ಯಾಕ್ ಅಂತ ಹೇಳಬೇಕು. ಭಾಷಣದಲ್ಲಿ ಪದೇ ಪದೇ ಶೋಭಾ ಗೋ ಬ್ಯಾಕ್ ಅಂತ ಹೇಳಿ ಅಂತ ಸಿಎಂ ಹೇಳ್ತಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಮಾತುಗಳನ್ನು ಆಡಿದ್ದಾರೆ. ಬಿಜೆಪಿಯಿಂದ ಅಲ್ಲಿ ಚಿಕ್ಕಮಗಳೂರು ಉಡುಪಿನಲ್ಲಿ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡರನ್ನ ಅವರು ರಾಜೀವ್ ಗೌಡರಿಗೆ ಸಮಾನರಲ್ಲ. ಹೌದಲ್ಲ? ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಭ್ಯರ್ಥಿ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ನೀವು? ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬೇಕ ಬೇಡ? ಉತ್ತರ ಇದನ್ನು ನಾವು ಹೇಳಿಲ್ಲ, ಅವ್ರ ಪಕ್ಷದವರೇ ಹೇಳಿರೋದು. ಗೋ ಬ್ಯಾಕ್ ಶೋಭಾ ಅಂತ ಹೇಳಿರೋರು ಯಾರು? ಅವ್ರ ಪಕ್ಷದವರೇ ಹೇಳಿರೋದು. ಅವರೇ ಹೇಳಿದ ಮೇಲೆ ನೀವು ಹೇಳ್ಬೇಕಾ ಬೇಡ? ಇನ್ನು ಸತ್ಯ ಹೇಳಿದ್ರೆ ಎಚ್.ಡಿ. ದೇವೇಗೌಡರು ಸಹಿಸಿಕೊಳ್ಳೋದಿಲ್ಲ. ಕಾಂಗ್ರೆಸ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದಂತ ರೀತಿ ಇದು. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಮಾವೇಶವನ್ನ ಹಮ್ಮಿಕೊಂಡಿತ್ತು. 2019ರಲ್ಲಿ ಮೋದಿ ಪ್ರಧಾನಿಯಾದ್ರೆ ದೇಶ ಬಿಡ್ತೀನಿ ಅಂದಿದ್ರು. ಯಾರು? ದೇವೇಗೌಡರು. ಇನ್ನೊಂದು ಬಾರಿ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಡ್ತೀನಿ ಅಂತ ಹೇಳಿದ್ರು.
ಈಗ ನಾವು ಇದ್ದಿದ್ದಂಗೆ ಹೇಳಿದ್ರೆ ಬಂದು ಎದೆಗೆ ಒದ್ದಂತೆ ನಾವೇನಾದ್ರೂ ಹೇಳಿದ್ರೆ ಅವ್ರು ಸಹಿಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ದೇವೇಗೌಡರಿಗೂ ಇತ್ತೀಚೆಗೆ JDS ಜೊತೆ ಬಹಳ ಪ್ರೀತಿ ಬಂದ್ಬಿಟ್ಟದೆ. ಇದಾಗಂತೆ ಮಂಜುನಾಥ್, ಬಹಳ ಪ್ರೀತಿ. ಇದೇ ದೇವೇಗೌಡರು 2019ರಲ್ಲಿ ಹೇಳಿದ್ರು, ನರೇಂದ್ರ ಮೋದಿ ಆಗ ವಿರುದ್ಧವಾಗಿದ್ರು ಬಿಜೆಪಿಗೆ. ಆಗ ಹೇಳಿದಂತ ಮಾತು, ನರೇಂದ್ರ ಮೋದಿಜಿ ನೀವೇನಾದ್ರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿದ್ರು. ಯಾರು ಹೇಳಿದ್ದು ಇದನ್ನ? ದೇವೇಗೌಡರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ನರೇಂದ್ರ ಮೋದಿಯವರು ಏನಾದ್ರು ಪ್ರಧಾನಮಂತ್ರಿ ಆಗ್ಬಿಟ್ರೆ ಮತ್ತೆ ಮುಸಲ್ಮಾನರನ್ನು ಓಲೈಸ್ಕೊಳ್ಳಿಕ್ಕೋಸ್ಕರವಾಗಿ ಏನಾದ್ರು ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ಆಗಿ ಹುಟ್ಟುತ್ತೀನಿ ಹೇಳಿದ್ರು ಇಲ್ವಪ್ಪ ಮಂಜುನಾಥ? ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ಆಗಿ ಹುಟ್ಟುತ್ತೀನಿ ಹುಟ್ಟಿದ್ರ? ಈಗ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆಯಂತ ನಾನು ಇದನ್ನು ಹೇಳಿದೆ. ದೇವೇಗೌಡರು ಈ ತರ ಹಿಂದೆ ಎಲ್ಲ ಹಿಂಗೆ ಹೇಳಿದ್ರು, ಈಗ ಈ ತರ ಹೇಳ್ತಾ ಇದ್ದಾರೆ, ಸುಳ್ಳಲ್ವಾ ಇದು ಅಂತ ಹೇಳಿದೆ. ಅದಕ್ಕೇನ್ ಗೊತ್ತಾ, ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ಬಿಡ್ತೀನಿ. ನಾನು ಹೇಳಿದೆ, ದೇವೇಗೌಡ್ರೆ ನನಗೆ ಗರ್ವನೇ ಇಲ್ಲಪ್ಪ, ಇನ್ ಭಂಗ ಎಲ್ರಿ ಮಾಡ್ತೀರಿ ನೀವು? ಗರ್ವನೇ ಇಲ್ವಲ್ಲ ನನಗೆ. ಗರ್ವ ಇದ್ರೆ ತಾನೇ ಭಂಗ ಮಾಡೋದು. ಕೋಪಿಸ್ಕೊಬಿಟ್ರು ಅಂತ ಸತ್ಯ ಹೇಳಿದ್ರೆ. ನಮ್ ಕಡೆ ಎಲ್ಲ ಗಾದೆ ಇದೆ ಒಂದು, ಇದ್ದಂಗೆ ಹೇಳಿದ್ರೆ ಎದಗೋದ್ರು ಅಂತ. ನಿಮ್ ಕಡೆ ಹೇಳ್ತಾರಲ್ಲ, ಹಂಗೆ ದೇವೇಗೌಡರಿಗೆ ಸತ್ಯ ಹೇಳಿದ್ರೆ ಆಗಲ್ಲ.